ಸಬ್ಸ್ಕ್ರೈಬ್ ಮಾಡಿ ನಮ್ಮ ಮಿಸ್ಟರ್ ಗುಣ ಯೂಟ್ಯೂಬ್ ಚಾನಲ್ನ. ಹಾಗೆ ಪಕ್ಕದಲ್ಲಿರೋ ಬೆಲ್ ಸಿಂಬಲ್ನ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ಗುಣ, ನೀವು ನೋಡ್ತಾ ಇದ್ದೀರಾ ಮಿಸ್ಟರ್ ಗುಣ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಒಂದು ಬೆಸ್ಟ್ ಆ್ಯಪ್ ಲಾಕ್ ಅಂತ ಹೇಳ್ಬೋದು. ಇದು ನಾಟನ್ ಕಡೆ ಅಂತ ಬಂದಿರೋ ಒಂದು ಬೆಸ್ಟ್ ಆ್ಯಪ್ ಲಾಕ್ ಅಂತ ನಾನು ಹೇಳ್ತೀನಿ ಫ್ರೆಂಡ್ಸ್. ಅದ್ಯಾವುದು ಅಂತೀರಾ? ನಾಟನ್ ಆ್ಯಪ್ ಲಾಕ್ ಅಂತ. ಸೊ ಇದರಲ್ಲಿ ಏನಪ್ಪ ಬೆನಿಫಿಟ್ಸ್, ಏನಿದು ಫೀಚರ್ಸ್ ಅಂತ ಹೇಳ್ತೀರಾ? ಸೊ ಫ್ರೆಂಡ್ಸ್, ನಿಮ್ಗೆ ಎಲ್ಲರಿಗೂ ಗೊತ್ತಿರ್ಬೋದು, ನಾಟನ್ ಅನ್ನೋದು ಒಂದು ದೊಡ್ಡ ಕಂಪನಿ ವಿತ್ ಆಂಟಿವೈರಸ್ಗಳು ಎಲ್ಲ ಸಾಫ್ಟ್ವೇರ್ಗಳು ಅವ್ರದ್ದಿದೆ. ಒಂದು ಬೆಸ್ಟ್ ನಂಬರ್ 1 ಟ್ರೆಂಡಿಂಗ್ ಅಲ್ಲಿರುವಂತ ಒಂದು ಕಂಪ್ನಿ ಅಂತ ಹೇಳ್ಬೋದು. ಸೊ ಅವ್ರ ಕಡೆಯಿಂದ ನಮ್ಗೆ ಬಂದಿರೋಂಥ ಅಪ್ಲಿಕೇಶನ್ ಇದು. ಸೊ ಇದರಲ್ಲಿ ನಿಮ್ಗೆ ಏನೇನು ಬೆನಿಫಿಟ್ಸ್ ಇದೆ ಅಂದ್ರೆ, ನಿಮ್ಮ ಫಿಂಗರ್ ಪ್ರಿಂಟ್ ಮುಖಾಂತರ ಡೈರೆಕ್ಟ್ ಆಗಿ ಓಪನ್ ಮಾಡಬಹುದು. ಹಾಗೆ ಪ್ಯಾಟ್ರನ್, ಪಿನ್ ಯಾವ ತರ ಬೇಕಾದ್ರೂ ನೀವು ಸೆಟ್ ಮಾಡ್ಕೋಬಹುದು ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದಿಲ್ಲ, ಫಸ್ಟ್ ಅಪ್ಲಿಕೇಶನ್ಗೆ, ನಾಟ್ ಆನ್ ಅಪ್ಲಿಕೇಶನ್ಗೆ ನಾವು ಲಾಕ್ ಅನ್ನ ಇಟ್ಟಿದೀವಿ. ಸೊ ಅದು ಡೈರೆಕ್ಟ್ ಫಿಂಗರ್ ಪ್ರಿಂಟ್ ಇಟ್ಟು ಓಪನ್ ಆಗುತ್ತೆ. ಹಾಗೆ ನಿಮ್ಗೆ ಇಲ್ಲಿ ಬರ್ತಾ ಇದ್ದಂಗೆನೆ ನೋಡಬಹುದು, ನೀವು ಇಲ್ಲಿ ಲಾಕ್ ಸೆಟ್ಟಿಂಗ್ಸ್ ಅನ್ನು ಎನೇಬಲ್ ಮಾಡ್ಕೋಬೇಕಾ, ಡಿಸೇಬಲ್ ಮಾಡ್ಕೋಬೇಕಾ? ಸೊ ನಾನೀಗ ಎನೇಬಲ್ ಮಾಡ್ತಾ ಇದ್ದೀನಿ. ಸೊ ಎನೇಬಲ್ ಮಾಡ್ಬಿಟ್ಟು ನಾನು ಏನ್ ಮಾಡ್ತೀನಿ, ಇಲ್ಲಿ ಪರ್ಮಿಷನ್ಸ್ ಏನೇ ಕೇಳಿದ್ರು ಕೊಟ್ಬಿಡಿ. ಸೊ ನಿಮ್ಗೆ ಯಾವ ಅಪ್ಲಿಕೇಶನ್ ಲಾಕ್ ಬೇಕು ಅನ್ನೋದನ್ನ ಫಸ್ಟ್ ಇಲ್ಲಿ ನೀವು ಸೆಟ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಎಲ್ಲ ಅಪ್ಲಿಕೇಶನ್ಗಳು ನಿಮ್ಗೆ ಯಾವ್ದಾವ್ದು ಇಂಪಾರ್ಟೆಂಟ್ ಇದೆ ಅಂತ ಅಪ್ಲಿಕೇಶನ್ ಲಾಕ್ ಅನ್ನ ಸೆಟ್ ಮಾಡ್ಬಿಡಿ. ಅವಾಗ ಇದೇನಾಗುತ್ತೆ ಅಂದ್ರೆ 100% ಜೆನ್ಯೂನ್ ಇದೆ. ಸೊ ಈ ಕೆಲವೊಂದು ಅಪ್ಲಿಕೇಶನ್ ಕೆಲವೊಂದು ಟೈಮ್ ವರ್ಕ್ ಆಗೋದು, ಕೆಲವೊಂದು ಟೈಮ್ ವರ್ಕ್ ಆಗದಿರೋ ಹೋಗೋದು, ಆ ತರ ಇಲ್ಲ ಫ್ರೆಂಡ್ಸ್ ಇದು. ಸೊ ಎಲ್ಲ ಅಪ್ಲಿಕೇಶನ್ಗಳಿಗೂ ಕರೆಕ್ಟ್ ಆಗಿ ಅಕ್ಯುರೇಟ್ ಆಗಿ ವರ್ಕ್ ಆಗುತ್ತೆ. ಸೊ ಫ್ರೆಂಡ್ಸ್, ಈಗ ನಾನು 2 ಅಪ್ಲಿಕೇಶನ್ ಲಾಕ್ ಮಾಡಿದ್ದೀನಿ. ಸೊ ಈಗ ಮತ್ತೆ ಇಲ್ಲಿ ಬಂದ್ರೆ ಸೆಟ್ಟಿಂಗ್ಸ್ ಅಂತ ಇದೆಯಲ್ಲ, ಸೊ ಈ ಸೆಟ್ಟಿಂಗ್ಸ್ ನಲ್ಲಿ ಯೂಸ್ ಫಿಂಗರ್ ಪ್ರಿಂಟ್ ಟು ಅನ್ಲಾಕ್. ಸೊ ಈ ಅನ್ಲಾಕ್ ಅನ್ನೋದು ನಮ್ಮ ಫಿಂಗರ್ ಪ್ರಿಂಟ್ ಇಟ್ರು ಓಪನ್ ಆಗ್ಬೇಕು ಅನ್ನೋದು ಕೇಳ್ತಾ ಇದೆ. ಯಾವ್ದಾದ್ ಬೇಕು ಎನೇಬಲ್ ಮಾಡ್ಕೊಡಿ. ಸ್ಕ್ರೀನ್ ಲಾಕ್, ಸೊ ಸ್ಕ್ರೀನ್ ಲಾಕ್ ಯಾವ್ದು ಬೇಕು, ಪ್ಯಾಟರ್ನ್ ಬೇಕಾ ಇಲ್ಲ ಪಿನ್ ಬೇಕಾ, ಯಾವ್ದನ್ನ ಸೆಟ್ ಮಾಡ್ಕೊಳ್ಳಿ. ಸೊ ಮ್ಯಾಕ್ ಪ್ಯಾಟರ್ನ್ ವಿಸಿಬಿಲಿಟಿ, ಸೊ ಪ್ಯಾಟರ್ನ್ ವಿಸಿಬಿಲಿಟಿ ಬೇಕಾ ಬೇಡವಾ? ಸೊ ಇಲ್ಲಿ ಇದೆಯಲ್ಲ, ಸೊ ಸ್ವಿಚ್ ಟು ಪಾಸ್ವರ್ಡ್, ಇಲ್ಲಿ ಸ್ವಿಚ್ ಟು ಪಾಸ್ವರ್ಡ್ ಕೊಟೇಶನ್ ಆಗುತ್ತೆ, ನಂಬರ್ ಮೋಡ್ ಕನ್ವರ್ಟ್ ಆಗ್ಬಿಡುತ್ತೆ. ಈ ರೀತಿ ಚೇಂಜ್ ರಿಕವರಿ ಇಮೇಲ್. ಸೊ ಇದಕ್ಕೆ ನಾವು ಕಂಪಲ್ಸರಿ ನಮ್ಮ ಇಮೇಲ್ ಐಡಿನೂ ಕೊಡಬೇಕಾಗುತ್ತೆ. ಗೂಗಲ್ಗೆ ಯಾವ ಇಮೇಲ್ ಐಡಿ ಕೊಟ್ಟಿರ್ತೋ ಅದೇ ಇಮೇಲ್ ಐಡಿ ಕೊಡಬೇಕಾಗುತ್ತೆ. ಅಷ್ಟೊಂದು ಸೆಕ್ಯೂರ್ ಇರುತ್ತೆ ಫ್ರೆಂಡ್ಸ್. ಸೊ ಲಾಕ್ ರೀಸೆಂಟ್ ಆಪ್ಸ್ ಲಿಸ್ಟ್. ಸೊ ರೀಸೆಂಟ್ ಆಗಿ ಇನ್ಸ್ಟಾಲ್ ಮಾಡಿದ ಆಪ್ಸ್ ಆಟೋಮೆಟಿಕ್ ಲಾಕ್ ಮಾಡ್ಬೇಕಂತ ಕೇಳುತ್ತೆ. ಸೊ ಬೇಡ ಅಂತ, ಬೇಕು ಅಂದ್ರೆ ಬೇಕು ಅಂತ ಕೊಡ್ಬೋದು, ಇಲ್ಲಾಂದ್ರೆ ಬೇಡ ಅಂತ ಕೊಡ್ಬೋದು. ಸೊ ಫ್ರೆಂಡ್ಸ್, ನಾವೀಗ ಸೆಟ್ ಮಾಡ್ಕೊಂಡಿದೀವಿ. ಮತ್ತೆ ನಾನು ಬ್ಯಾಕ್ ಬರ್ತೀನಿ. ಸೊ ನಾನು ಅಪ್ಲಿಕೇಶನ್ ಓಪನ್ ಮಾಡಕ್ ನೋಡ್ತೀನಿ. ಸೊ ಫ್ರೆಂಡ್ಸ್, ನೋಡ್ಬೋದು ನೀವೀಗ ನಮಗೆ ಫಿಂಗರ್ ಪ್ರಿಂಟ್ ಇಟ್ಟರೆ ಓಪನ್ ಆಗುತ್ತೆ, ಇಲ್ಲಾಂದ್ರೆ ಪ್ಯಾಟ್ರನ್ ಇಟ್ಟು ಮಾತ್ರ ಓಪನ್ ಆಗೋದು. ಸೊ ಫ್ರೆಂಡ್ಸ್, ನೋಡ್ತಾ ಇದ್ದಿಲ್ಲ, ಸೊ ನಾನು ಸೆಟ್ ಮಾಡ್ಕೊಂಡಿದಂತ ಪ್ಯಾಟ್ರನ್ ಇದನ್ನ ಇಟ್ಟರೆ ಮಾತ್ರ ಓಪನ್ ಆಗುತ್ತೆ. ಸೊ ಫ್ರೆಂಡ್ಸ್, ಇಷ್ಟು ಸಿಂಪಲ್ ಆಗಿದೆ ಅಪ್ಲಿಕೇಶನ್, ಇಷ್ಟೊಂದು ಜೆನ್ಯೂನ್ ಆಗಿದೆ. ಇದರಲ್ಲಿ ಯಾವ್ದು ಆಡ್ಸ್ ಬರೋದಿಲ್ಲ, ತುಂಬಾ ಸೂಪರ್ ಆಗಿರೋದ್ರಿಂದ ಪ್ರತಿಯೊಬ್ಬರು ಈ ಅಪ್ಲಿಕೇಶನ್ ಯೂಸ್ ಮಾಡಬಹುದು ಅಂತ ನಾನು ನಿಮ್ಗೆ ರೆಕಮೆಂಡ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ಹಾಗೆ ಹೊಸಬರು ನೋಡೋದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಆಪ್ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಕೊಡ್ತೀನಿ, ಡೈರೆಕ್ಟ್ ಆಗಿ ನೀವು ಡೌನ್ಲೋಡ್ ಮಾಡ್ಕೋಬಹುದು ಫ್ರೆಂಡ್ಸ್. ಸೊ ಓಕೆ ಫ್ರೆಂಡ್ಸ್, ಬಾಯ್.